ಇಂದು ಬೆಳಗಾವಿಯಲ್ಲಿ ಹೈಕಮಾಂಡ್ ಮೀಟಿಂಗ್ ಇದೆ. ಇವತ್ತು ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಜೈ ಭೀಮ್, ಜೈ ಸಂವಿಧಾನ್, ಜೈ ಬಾಪು ಹೆಸರಲ್ಲೇನು ಸಮಾವೇಶ ಆಯೋಜನೆಗೊಂಡಿದೆ ಅದರ ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ ಹೈಕಮಾಂಡ್. ಬೆಳಗಾವಿಯಲ್ಲಿ ಸಮಾವೇಶದ ಪೂರ್ವ ಸಿದ್ಧತೆಗಳ ಕುರಿತು ಕರೆದಿರುವಂತಹ ಮೀಟಿಂಗ್. ಇವತ್ತು ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಆಗಮಿಸಿರೋದು. ಈಗಾಗಲೇ ಸುರ್ಜೇವಾಲಾ ಕೂಡ ಆಗಮಿಸಿದ್ದಾರೆ ರಾಜ್ಯಕ್ಕೆ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳೋದಿಕ್ಕೆ. ಇವತ್ತಿನ ಪೂರ್ವಭಾವಿ ಸಭೆ ಯಾವ ರೀತಿಯಾಗಿ ಸಾಗುತ್ತೆ ಅಂತ ಹಿಂದೆ ಕೂಡ ನಡೆದಿತ್ತು ಸಭೆ, ಬಟ್ ಆ ಸಭೆಯಲ್ಲಿ ಹೈಕಮಾಂಡ್ ಎಲ್ಲೂ ಇರಲಿಲ್ಲ. ಇದೀಗ ಹೈಕಮಾಂಡ್ ಒಳಗೊಂಡಂತೆ ಸಭೆಯನ್ನ ಕರೆದಿದ್ದಾರೆ ಹೈಕಮಾಂಡ್. ಬೆಳಗಾವಿಯಲ್ಲಿ ನಡೆಯಲಿದೆ ಸಭೆ. ಸಭೆಯಲ್ಲಿ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ್ ಹೆಸರಲ್ಲಿ ಏನು ಆಯೋಜನೆಗೊಂಡಿದೆ ಸಮಾವೇಶ, ಅದರ ರೂಪುರೇಷೆ ತಯಾರಿ ಆಗಿರಬಹುದು, ಶಕ್ತಿ ಪ್ರದರ್ಶನ ಯಾವ ರೀತಿ ಆಗಿರಬೇಕು, ಇರೋ ಬಂಡಾಯವನ್ನೆಲ್ಲ ಬಿಟ್ಟು ಯಾವ ರೀತಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ನಾಯಕರು ಅನ್ನೋ ಶಿಸ್ತಿನ ಪಾಠವನ್ನ ಮಾಡಲಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಆಗಮಿಸಿದ್ದಾರೆ ಸುರ್ಜೇವಾಲಾ. ಈಗಾಗಲೇ ಬೆಳಗಾವಿಗೆ ಬಂದಿಳಿದಿದ್ದಾರೆ ಸುರ್ಜೇವಾಲಾ. ಅವರು ಕೂಡ ಪಾಲ್ಗೊಳ್ಳುತ್ತಾರೆ ಬೆಳಗಾವಿಯಲ್ಲಿ ನಡೆಯುವಂತಹ ಆ ಒಂದು ಸಭೆಯಲ್ಲಿ. ಬಹಳ ಮಹತ್ವದ ಸಭೆ ಅಂತಾನೆ ಹೇಳಬಹುದು. ಸಭೆಯನ್ನ ಇವತ್ತು ನಡೆಯುವಂತಹ ಸಭೆಯನ್ನ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಪೂರ್ವಭಾವಿ ಸಭೆ. ಈಗಾಗಲೇ ಹೇಳಿದಂತೆ ಹೈಕಮಾಂಡ್ ಕೂಡ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದು ಸುರ್ಜೇವಾಲಾ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಕಸರತ್ತು ನಡೀತಾ ಇದೆ. ಎಲ್ಲೋ ಡಿಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ದಲಿತ ಶಾಸಕರು. ಡಿನ್ನರ್ ಮೀಟಿಂಗ್ ರದ್ದಾಗಲಿಕ್ಕೆ ಡಿಕೆ ಶಿವಕುಮಾರೇ ಕಾರಣ ಅನ್ನೋ ಆರೋಪ ಇದೆ. ಎರಡೂ ಕಾರ್ಯಕ್ರಮಕ್ಕೆ ತಡೆ ಹಿಡಿಯುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ನಾವು ಸ್ಟ್ರಾಂಗ್ ಆಗಬೇಕು ಅಂತ ಪಣ ತೊಟ್ಟಿದ್ದಾರೆ ದಲಿತ ನಾಯಕರು. ಇಂದು ಸುರ್ಜೇವಾಲಾ ಕರೆದ ಮೀಟಿಂಗ್ಗೆ ಹಲವು ನಾಯಕರು ಗೈರಾಗೋ ಸಾಧ್ಯತೆ ಕೂಡ ಇದೆ, ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಗೈರಾದ್ರೂ ಆಗ್ತಾರೆ ಅಂತ. ಅಸಮಾಧಾನ ಅನ್ನೋದಿದೆ ನಾಯಕರಲ್ಲಿ. ಅಸಮಾಧಾನದ ಹಿನ್ನೆಲೆ ಗೈರಾಗೋ ಸಾಧ್ಯತೆ ಹೆಚ್ಚಿದೆ. ಕೆಪಿಸಿಸಿ ಸಾರಥಿ ವಿಚಾರದಲ್ಲಿ ಹೈಕಮಾಂಡ್ ಆ ವಿಚಾರವನ್ನ ನಾವು ಮೀಟಿಂಗ್ ಮಾಡಿದ ವಿಚಾರವನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಡಿಕೆ ಶಿವಕುಮಾರ್ ಏನೋ ಹೋಗ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿ ಹರಿಹಾಯ್ದ ವಿಚಾರ. ಸೊ ಎಲ್ಲೋ ಸಾಕಷ್ಟು ಮುಜುಗರಕ್ಕೆ ಉಂಟು ಮಾಡ್ತು ಅಂತಾನೆ ಹೇಳ್ಬೋದು. ಒಂದು ಕಡೆಗೆ ಅವ್ರು ಕೊಟ್ಟಂತಹ ಒಂದು ಟ್ರೀಟ್ಮೆಂಟಿನ ಅಂದರೆ ಏನು ಕಿವಿ ಹಿಂಡಿದ್ರು ಅದರಿಂದಾಗಿ ಸೈಲೆಂಟ್ ಬೇರೆ ಆದರು. ಮುಂದೆ ಅವ್ರು ಕೊಟ್ಟಂತಹ ಹೇಳಿಕೆಗೆ ಅವರು ಬದ್ಧರಾಗಿ ಇರಲಿಲ್ಲ. ಎಕ್ಸಾಂಪಲ್ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಹೇಳಿಕೆ, ಅವರ ಕೊಟ್ಟ ಹೇಳಿಕೆಗೆ ಅವರು ಸ್ಟಿಕ್ ಆನ್ ಆಗಿರಲಿಲ್ಲ. ಸೊ ಎಲ್ಲ ವಿಚಾರಗಳನ್ನ ನೋಡಿದಾಗ ಎಲ್ಲೋ ಹೈಕಮಾಂಡ್ ಚಾಟಿ ಬೀಸ್ತು
ಡಿ.ಕೆ. ಶಿವಕುಮಾರ್ ಅವ್ರ ಮಾತನ್ನು ಕೇಳ್ತು ಇಲ್ಲಿ ಅಂತ. ಸೊ ಹಾಗಾಗಿ ಇವತ್ತು ಏನು ಪೂರ್ವಭಾವಿ ಸಭೆ ನಡೆಯುತ್ತೆ, ಆ ಸಭೆಗೆ ಒಂದಷ್ಟು ನಾಯಕರು ಗೈರಾಗ್ತಾರೆ, ದಲಿತ ನಾಯಕರು ಅಂತ ಹೇಳಲಾಗ್ತಾ ಇದೆ. ಸೊ ಯಾರೆಲ್ಲ ಹೋಗ್ತಾರೆ ಮೀಟಿಂಗ್ಗೆ ಪಾಲ್ಗೊಳ್ತಾರೆ ಅಥವಾ ಗೈರಾಗಬೇಕು ಅನ್ನೋದೇ ಅವರ ಡಿಸೈಡಾ, ಏನು ಆಗುತ್ತೆ ಅನ್ನುವಂತಹ ವಿಚಾರ ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಏನಾಗಬಹುದು ಇವತ್ತಿನ ಮೀಟಿಂಗಲ್ಲಿ, ಯಾರೆಲ್ಲ ಪಾಲ್ಗೊಳ್ತಾರೆ, ಯಾರೆಲ್ಲ ಗೈರಾಗ್ತಾರೆ ಅನ್ನೋ ವಿಚಾರ. ಸದ್ಯಕ್ಕಂತೂ ಈ ಒಂದು ಸಮಾವೇಶಕ್ಕೆ ಬರೋ ಒಮ್ಮತದ ನಿರ್ಧಾರ ಯಾವೊಬ್ಬ ದಲಿತ ನಾಯಕರು ಮಾಡ್ತಿಲ್ಲ. ಯಾಕಂದ್ರೆ ಹಿಂದೆ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಆಯೋಜನೆಗೊಂಡಿದ್ದಂಥ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ. ಯಾರ ಕಾರಣಕ್ಕೆ? ಡಿ.ಕೆ. ಶಿವಕುಮಾರ್ ಅವ್ರ ಕಾರಣಕ್ಕೆ. ಯಾಕಂದ್ರೆ ಅವ್ರಿಲ್ದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ರು. ಅಲ್ಲಿ ಸಿಎಂ ಇದ್ರು, ಅಲ್ಲಿ ಏನೇನೋ ವಿಚಾರಗಳು ಚರ್ಚೆ ಆಗಿರುತ್ತೆ. ಕೆಪಿಸಿಸಿ ಅಧ್ಯಕ್ಷನೋ ಅಥವಾ ಸಿಎಂ ವಿಚಾರದಲ್ಲೋ ಏನೋ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾರೆ ಅಂತ ಹೇಳಿ ನಾವೀಗೇನಾದ್ರೂ ಅವ್ರಿಗೆ ಲೂಸ್ ಬಿಟ್ರೆ, ಅಂದ್ರೆ ನಾವು ಹೆಂಗ್ ಮಾಡಿದ್ರು ನಡೆಯುತ್ತೆ, ಇವ್ರು ಬರ್ತಾರೆ ಮೀಟಿಂಗ್ಗೆ ಅಂತ ನಮ್ಮ ಅಸಮಾಧಾನ ತೋರಿಸ್ಕೊಳ್ದೆ ಹೋದ್ರೆ, ನಾವು ಸ್ಟ್ರಾಂಗ್ ಆಗಿ ಇರದೆ ಹೋದ್ರೆ, ನಮ್ಮ ಒಂದು ಬಲ ಪ್ರದರ್ಶನವನ್ನ ಮಾಡದೆ ಹೋದ್ರೆ ನಾವೆಲ್ಲೋ ಎಲ್ಲವನ್ನ ಬಿಟ್ಕೊಡ್ಬೇಕಾಗತ್ತೆ ಅನ್ನೋದು ದಲಿತ ನಾಯಕರಿಗೂ ಇರುವಂತಹ ಇಂಗಿತ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎಲ್ಲೋ ದಲಿತ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನ ಈ ನಿಟ್ಟಿನಲ್ಲಿ ಮಾಡಬೇಕು ಅನ್ನೋದು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟಾರೆ ಇವತ್ತು ನಡೆಯುವಂತಹ ಪೂರ್ವಭಾವಿ ಸಭೆಗೆ ಹೋಗದೆ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದಾದ್ಮೇಲಾದ್ರೂ ಕರೆದು ಮಾತನಾಡ್ತಾರೇನೋ ಅನ್ನೋ ವಿಚಾರ. ಸೊ ಏನಾಗುತ್ತೆ, ಯಾರೆಲ್ಲ ಹೋಗ್ತಾರೆ ಅನ್ನೋದನ್ನ ಸದ್ಯ ಕಾದು ನೋಡಬೇಕು. ಬೆಳಗಾವಿಯಲ್ಲಿ ಆಯೋಜನೆಯಾಗಿರುವ ಮೀಟಿಂಗ್ ಇಂದೇ ನಡೆಯುತ್ತೆ. ಮೀಟಿಂಗಲ್ಲಿ ಈಗಾಗಲೇ ಹೇಳಿದಂತೆ ಸಾಕಷ್ಟು ದಲಿತ ನಾಯಕರು ಗೈರಾಗೋ ಸಾಧ್ಯತೆ ದಟ್ಟವಾಗಿದೆ. ಸೊ ಯಾರಿರ್ತಾರೆ, ಯಾರು ಇರಲ್ಲ, ಆ ಎಲ್ಲ ವಿಚಾರವನ್ನ ಕಾದಷ್ಟೇ ನೋಡಿ.